ದೇಶದ ಜಾತಿ ಜನಗಣತಿ ಆಗಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದನ್ನು ಅತ್ಯಂತ ನಾವು ಸಂತೋಷದಿಂದ ಸ್ವಾಗತ ಮಾಡ್ತೀವಿ. 1931ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ದೇಶದ ಜನಗಣತಿ ಆಗಿತ್ತು. ನರೇಂದ್ರ ಮೋದಿಯವರು ಭಾಳ ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾವ ಹಿಂದುಳಿದ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಇರ್ಬೋದು, ಯಾವುದೇ ವರ್ಗ ಇರ್ಬೋದು, ಯಾವುದೇ ವರ್ಗಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಯಾವ ಸಮುದಾಯಗಳು ಹಿಂದುಳಿದಿರ್ತವೆ ಆ ಸಮುದಾಯಗಳಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಜಾತಿ ಜನಗಣತಿ ಮಾಡೋದಕ್ಕೆ ಈಗಾಗಲೇ ಆದೇಶ ಮಾಡಿದರೆ ಕೇಂದ್ರದ ಕ್ರಮವನ್ನು ನಾವೆಲ್ಲ ಸ್ವಾಗತ ಮಾಡ್ತೀವಿ. ಜಾತಿ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಜಾತಿ ಜನಗಣತಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿದರು. ಕಾಂತರಾಜ್ ಆಯೋಗದ ಮೂಲ ಪ್ರತಿ ಇವತ್ತಿಗೂ ಇಲ್ಲ, ಕಾಣೆಯಾಗಿದೆ. ಎಲ್ಲಿದೆ? ಆ ಮೂಲ ಪ್ರತಿನೇ ಇಲ್ಲ. ಎಲ್ಲ ಸಮುದಾಯಗಳಿಗೆ ಬಹುಶಃ ಸಿದ್ದರಾಮಯ್ಯನವರ ಮನೆಯಲ್ಲಿ ಜಯಪ್ರಕಾಶ್ ಹೆಗಡೆಯವರನ್ನು ಕೂರಿಸಿ ಅವ್ರ ಮನೆಯಲ್ಲಿ ಕುಳಿತು ಯಾರೋ ಒಬ್ಬೊಬ್ಬರ ಮನೆಗೋಗಿ ಇಡೀ ರಾಜ್ಯದ ಯಾವುದೇ ಸಮುದಾಯದ ಯಾರ ಮನೆಗೂ ಹೋಗಿ ಸರ್ವೆ ಮಾಡಿಲ್ಲ, ಜಾತಿ ಜನಗಣತಿ ಮಾಡಿಲ್ಲ. ಆದರೆ ಕಾಂತರಾಜ್ ಆಯೋಗದ ಮೂಲ ಪ್ರತಿನೇ ಇಲ್ಲ, ಕಳೆದೋಗಿದೆ. ಅದನ್ನು ಬಿಡುಗಡೆ ಮಾಡಿರಿ ಸಿದ್ದರಾಮಯ್ಯನವರೇ. ಜಯಪ್ರಕಾಶ್ ಹೆಗಡೆ ನಾವು ಅಧ್ಯಕ್ಷ ಮಾಡಿದ್ದೀವಿ, ಆದರೆ ಅವರ ನಿಮ್ಮ ಮೂಗಿನ ನೇರವಾಗಿ ನೀವು ಜಾತಿ ಜನಗಣತಿಯನ್ನು ಬರೆಸಿದ್ದೀರಿ. ಬಹುಶಃ ರಾಜ್ಯದ ಎಲ್ಲ ಸಮುದಾಯಗಳು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾನ್ಯತೆ ಇಲ್ಲ. ಇವರ ಏನು ಕೇಂದ್ರ ಸರ್ಕಾರ ನಿನ್ನೆ ಈಗಾಗಲೇ ನಿರ್ಧಾರ ಮಾಡಿದೆ, ರಾಜ್ಯ ಸರ್ಕಾರದ ಜಾತಿ ಜನಗಣತಿಗೆ ಮಾನ್ಯತೆಯೇ ಇಲ್ಲ. ಓಟಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಮಾಡಿದ್ದಕ್ಕಂಥ ಅದು ವರದಿ. ಮೂಲ ಪ್ರತಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿರಿ. ಅದು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೀನಿ, ಅಥವಾ ಜಯಪ್ರಕಾಶ್ ಹೆಗಡೆ ಅವರಿಗೆ ಸವಾಲಾಗ್ತೀನಿ. ಯಾರ ಮನೆಗೆ ಹೋಗಿ ಮಾಹಿತಿಯನ್ನು ಪಡೆದಿರಿ? ಯಾರು ನೋಡಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾರು ನೋಡಿದ್ರೆ ಜಾತಿ ಜನಗಣತಿ ನಮ್ಮನೆಗೆ ಬಂದಿಲ್ಲ, ನಮ್ಮನೆಗೆ ಬಂದಿಲ್ಲ, ನಮ್ಮನೆಗೆ ಬಂದಿಲ್ಲ ಅಂತಾರೆ. ಭಾರತೀಯ ಜನತಾ ಪಾರ್ಟಿ ಜಾತಿ ಜನಗಣತಿ ವಿರೋಧಿ ಅಲ್ಲ. ಆದರೆ ಬಿಂಬಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ವೀರಶೈವ ಲಿಂಗಾಯತ ಇರ್ಬೋದು, ಅನೇಕ ಸಮುದಾಯಗಳು ವಿರೋಧ ಮಾಡ್ತವೆ ಅಂತೇಳಿ ಮಾಧ್ಯಮದಲ್ಲಿ ವರದಿ ಮಾಡಿಸಿರೇ ವಿನ ಇದನ್ನು ಮೂಲ ಪ್ರತಿಯಿಂದ ಕೊಡದೆ ಅದನ್ನು ಕಳೆದು ಹೋಗಿದೆಯೋ, ಮುಚ್ಚಾಕಿದರು, ಆ ಭಗವಂತನಿಗೆ ಗೊತ್ತು. ಭಾಳ ರಾಜ್ಯ ಸರ್ಕಾರದ ವರದಿ ಮಾನ್ಯತೆ ಇಲ್ಲ. ಕೇಂದ್ರ ಸರ್ಕಾರ ಕ್ರಮವನ್ನು ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯನ್ನು ಒಕ್ಕೋರ್ಲಿಂದ ನಾವೆಲ್ಲ ಖಂಡಿಸಿದ್ವಿ, ಪಕ್ಷಾತೀತವಾಗಿ ಖಂಡಿಸಿದ್ವಿ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ಅಂತ ಹೇಳಿದರು. ಮತ್ತೊಂದು ಕಡೆ ಭದ್ರತಾ ವೈಫಲ್ಯ ಅಂತೇಳಿ ಮುಖ್ಯಮಂತ್ರಿಗಳು ಒಳಗೊಂಡಂತೆ, ಖರ್ಗೆ ಅವರು ಒಳಗೊಂಡಂತೆ ಅವರ ಸಚಿವ ಸಂಪುಟದ ಭಾಳಷ್ಟು ಜನ ಸಚಿವರುಗಳು ಹೇಳಿಕೆ ಕೊಟ್ಟರು. ಅಂದರೆ ವಿಭಿನ್ನವಾದ ಹೇಳಿಕೆಗಳು, ಅವರಲ್ಲೇ ಗೊಂದಲ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಗಾಯಬ್ ಅಂತಾಗಿ, ಮೋದಿ ಕಾಣೆಯಾಗಿದ್ದಾರೆ ಅಂತ ಕೇಳಿ ಇಡೀ ದೇಶದ ಜನ ಚೀಮಾರಿ ಹಾಕಿದ್ಮೇಲೆ ಆ ಹಾಕಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ಹಾಕಿರ್ತಕ್ಕಂಥ ಪೋಸ್ಟನ್ನು ಡಿಲೀಟ್ ಮಾಡಿದರು. ಯಾಕೆ ಡಿಲೀಟ್ ಮಾಡಿರಿ ಅಂದರೆ ಜನ ಚೀಮಾರಿ ಹಾಕ್ತಿರಂತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆಯನ್ನು ಕೊಡಿದ್ದಾರೆ, ಅವರ ವೇಣುಗೋಪಾಲ್ ಎಚ್ಚರಿಕೆಯನ್ನು ಕೊಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದರು. ಮತ್ತು
ಸಾವಿನ ಮನೆಯಲ್ಲಿ ನೋಡಿ 26 ಜನ ಇವರು ಸರ್ಕಾರ ಸಾಧನೆ ಅಂತಾರೆ, ಇನ್ನೊಂದು ಕಡೆ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ, ಅಗತ್ಯ ವಸ್ತುಗಳು ಬೆಲೆ ಏರಿಸಿದ್ದು ನೀವು, ಪೆಟ್ರೋಲ್ ಡೀಸೆಲ್ ದರ ತೆರಿಗೆ ಹಾಕಿದ್ದು ನೀವು, ಹಾಲಿಗೆ ದುಪ್ಪಟ್ಟು ದರ ಏರಿಸಿದ್ದು ನೀವು, ಅಗತ್ಯ ವಸ್ತುಗಳು ಕಾಫಿ ಟೀ ಇರ್ಬೋದು, ಯಾವುದೇ ವಸ್ತುಗಳು ಇರ್ಬೋದು ಬೆಲೆ ಏರಿಕೆ ಮಾಡಿದ್ದು ನೀವು. ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರನ್ನು ಮರಿಬಾರ್ದು. ನಿನ್ನೆ ದಿವಸ ಸಿದ್ದರಾಮಯ್ಯನವರು ಸಂತೋಷ್ ಲಾಡು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೀರಿ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ನಿಮ್ಮ ಹೇಳಿಕೆಗಳನ್ನು. ಸಂತೋಷ್ ಲಾಡು ಒಬ್ಬ ಸಚಿವ, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು. 2ನೇ ಬಾರಿ ಸಚಿವನಾಗಿದೆಯಾ ಸಂತೋಷ್ ಲಾಡ್ ಮಿಸ್ಟರ್. ಮೈಸೂರಲ್ಲಿ ನಿನ್ನೆ ಏನು ಹೇಳಿಕೆ ಕೊಟ್ಟಿದೆ? ಅತ್ಯಾಚಾರ ಆಗಿದೆ. ಏನು ಅತ್ಯಾಚಾರ ಆಗಿದೆ? ಅತ್ಯಾಚಾರದ ಅರ್ಥ ಗೊತ್ತೈತೆ ಮಿಸ್ಟರ್ ಸಂತೋಷ್ ಲಾಡ್? ಶಬ್ದಗಳು ಬಳಕೆ ಮಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಇಡೀ ದೇಶ, ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ ಅವ್ರಿಗೆ ಅತ್ಯಾಚಾರ ಆಗಿದೆ. ಒಂದು ಕಡೆ ಪಾಕಿಸ್ತಾನ ನುಗ್ಗುಡಿರಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅತ್ಯಾಚಾರ ಅಂತಾರೆ. ಅಂದರೆ ಮತ್ತು ಪ್ರಚೋದನೆ. ನೀವು ಏನು ಪಾಕಿಸ್ತಾನ ಕುಮ್ಮಕ್ಕೆ ಕೊಡ್ತಾ ಇದ್ದೀರಾ? ನಿಮ್ಮ ಹೇಳ್ಕೊಳ್ಳಿ. ಯಾಕೆ ಸಿದ್ದರಾಮಯ್ಯನವರು ಒಂದೇ ರಾತ್ರಿಯಲ್ಲಿ ಜಗತ್ಪ್ರಸಿದ್ಧರಾಗಿದ್ದರು ಪಾಕಿಸ್ತಾನದ ಎಲ್ಲ ಚಾನಲ್ಗಳಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾನು ನಿಮಗೆ ಬಹಿರಂಗವಾಗಿ ಸವಾಲಾಗ್ತಿದ್ದೀನಿ. ಒಂದು ಜಾತಿ ಜನಗಣತಿಯಲ್ಲಿ ಎಡವಿದಿರಿ, ಇನ್ನೊಂದು ಅಧಿಕಾರಿಗಳಿಗೆ IAS IPS ಕಪಾಳ ಮೋಕ್ಷ ಮಾಡಿ ನಿಮ್ಮ ಕಡೆಯವರು ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣ ಅಷ್ಟೇ ಅಲ್ಲ, ಮಾಧ್ಯಮದಲ್ಲಿ ವರದಿಯಾಗಿದೆ. ನಾವು ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಸಿದ್ದರಾಮಯ್ಯನವರು ಬಹಿರಂಗ, ಒಬ್ಬ ಹಿರಿಯ ರಾಜಕಾರಣಿ 16 ಬಜೆಟ್ ಮಂಡಿಸಿದ್ದಾರೆ. ನಿಮಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕರ ಬಗ್ಗೆ ವಿಶ್ವಾಸವಿಲ್ಲ. ಒಂದು ಕಡೆ ನಮ್ಮ ಪ್ರತಿಪಕ್ಷದ 16 ಜನ ಶಾಸಕರನ್ನ ನೀವು ಅಮಾನತು ಮಾಡಿಸ್ತೀರಿ. ಇವ್ರು ಹೇಳ್ತಾರೆ UT ಖಾದರ್ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ರೀತಿ ಮಹಮ್ಮದ್ ಬಿನ್ ತೆಗೊಲಕ್ನಂತೆ ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ನಡೀತಾ ಇದೆ. ಇದು ಭಾಳ ದಿವಸ ನಡೆಯಲ್ಲ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತೀನಿ. ಒಂದು ಕಡೆ ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನು ಸ್ವಾಗತ ಮಾಡ್ತೀವಿ, ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಅಮಾನತಿನಲ್ಲಿಡಬೇಕು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಅವರು ಬೇಷರ ಕ್ಷಮೆಯನ್ನು ಕೇಳಬೇಕು. ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಇರ್ಬೋದು, ಅವ್ರ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಇರ್ಬೋದು. ಭಾಳಷ್ಟು ಸಿದ್ದರಾಮಯ್ಯನವರು ವಿವಾದಗಳ ಮೇಲೆ ಸಿಕ್ಕೊಳ್ತಾರೆ. ಮೊನ್ನೆ IPS ಅಧಿಕಾರಿಗೆ ಯಾವನೋ ಬಾರಲ್ಲಿ ಒಂದು ಕಪಾಳ ಮೋಕ್ಷ ಮಾಡಿ IAS ಮಾಡಿದರು IPSಗೆ. ಅದರ ಕಳೆದ ತಿಂಗಳು ಹೊಸಪೇಟೆ ಜಿಲ್ಲಾಧಿಕಾರಿಗಳಿಗೆ ಗೆಟ್ ಔಟ್ ಅಂದರು. ಅವ್ರ ಕಾರ್ಯಕರ್ತರಿಗೆ ಮುಖಭಂಗ ಕಪಾಳ ಕೊಡಿದ್ದಾರೆ. ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಯಾವುದೋ ಕಾರಣ ಅಧಿಕಾರಕ್ಕೆ ಬಂದಿರೋ ಬಿಟ್ಟಿ ಭರವಸೆಗಳ ಮೇಲೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ಜನರ ಪ್ರೀತಿಯನ್ನು ಗಳಿಸಬೇಕಾಗಿದೆ. ಹಾಗಾಗಿ ಇವರು ಗಾಯಬ್ ಅಂತ ಹಾಕಿದ್ದು ಅಕ್ಷಮ್ಯ ಅಪರಾಧ. ಯಾಕೆ ಡಿಲೀಟ್ ಮಾಡಿದ್ರಿ, ಚೀಮಾರಿ ಹಾಕಿದ್ರು, ಅದಕ್ಕೆ ಉತ್ತರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಸಂತೋಷ್ ಲಾಡ್ ಅತ್ಯಾಚಾರ ಪದ ಬಳಕೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ನೋಡಿ ಇವರು ಏನು ಮಾತಾಡ್ತಾ ಇದ್ದಾರೆ, ನಾಲಿಗೆ ಹಿಡಿತಿಲ್ಲ, ಎಲೆಬಿಲ್ಲದ ನಾಲಿಗೆ ಅಂತೇಳಿ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಸಂತೋಷ್ ಲಾಡ್ ಅಂತವರು. ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಗಣತಿ ಅದ ಜಾತಿಗೆ ಮಾಡ್ತಾ ಇದ್ದಾರಲ್ಲ ಸರ್ ಗಣತಿ, ಇದನ್ನೆಲ್ಲ ಟೀಚರ್ಗಳು ಮಾಡ್ತಾರಾ ಏನು ಕೇಶವಪುರಪ್ಪ ಅಥವಾ ನಾಗಪುರದಿಂದ? ನೋಡೋಣ, ಒಂದು ನಾಗಪುರ ನಮ್ಮ ಸಂಘ ಪರಿವಾರದ ಟೀಚರ್ಗಳು ಹೇಳ್ತಿ ಹಿರಿಯ ಸಂಘ ಪರಿವಾರದ ಕಚೇರಿ. ನಾಗಪುರ ಕಚೇರಿ ಏನು ಕಲಿಸ್ತೆ, ನಮ್ಮೆಲ್ಲರಿಗೂ ಸಂಸ್ಕಾರ ಸಂಸ್ಕೃತಿ ಕಲಿಸ್ಕೊಡ್ತದೆ, ದೇಶಾಭಿಮಾನ ಕಲಿಸ್ಕೊಡ್ತದೆ, ಸಲಹೆ ಕೊಡ್ತಾರಷ್ಟೇ, ಯಾವುದೇ ವಿಚಾರಕ್ಕಿರ್ಬೋದು. ಆದರೆ ಜಾತಿ ಜನಗಣತಿ ಅವ್ರು ಮಾಡಲ್ಲ. ವೈಜ್ಞಾನಿಕವಾಗಿ ಕಾಂಗ್ರೆಸ್ಸನ್ನು ಮಾಡ್ತಿದ್ದು ಅವೈಜ್ಞಾನಿಕ, ಅದಕ್ಕೆ ನಾವು ವಿರೋಧ ಮಾಡಿದ್ವಿ, ಅದು ರಾಜಕೀಯ ಪ್ರೇರಿತ. ಆದರೆ ನರೇಂದ್ರ ಮೋದಿಯವರು ಸಮಗ್ರವಾಗಿ ಜಾತಿ ಜನಗಣತಿಯನ್ನು ಈಗಾಗಲೇ ಮಾಡೋದಕ್ಕೆ ತೀರ್ಮಾನ ಮಾಡಿದರೆ ಅದನ್ನು ಸ್ವಾಗತ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ನಿನ್ನೆ ದಿವಸ ನಮ್ಮ ಕೇಂದ್ರ ಸಚಿವ ಸಂಪುಟ ಹಿರಿಯ ಒಂದು ಮಹತ್ತರವಾದ ಸಭೆಯಾಗಿದೆ.
ಭೂಸೇನೆ, ವಾಯುಸೇನೆ, ನೌಕಾಪಡೆಗಳಿಗೆ ಪಾಕಿಸ್ತಾನಕ್ಕೆ ಯಾವ ಪಾಲ್ಗಮ್ನಲ್ಲಿ ನಡೆದ ದುರ್ಘಟನೆ ಅದನ್ನು ಸರಿಯಾದ ಕ್ರಮವನ್ನು ಕೇಂದ್ರ ಸರ್ಕಾರ ಏನು ಜನ ನಿರೀಕ್ಷೆ ಮಾಡಿದರು. ಈಗಾಗಲೇ ವಾಯುಸೇನೆ, ಭೂಸೇನೆ ಮತ್ತು ನೌಕಾಪಡೆಗೆ ಅವರಿಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ತೀರ್ಮಾನ ಮಾಡಿ ಬಹುಶಃ ಮೊನ್ನೆ ಮಧ್ಯರಾತ್ರಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮಧ್ಯರಾತ್ರಿ ಎದ್ದು ಪ್ರೆಸ್ ಮೀಟ್ ಮಾಡ್ತಾರೆ. ಅಂದರೆ ಗಾಬರಿ ಆಗ್ಬಿಡಿದಾರೆ ಪಾಕಿಸ್ತಾನಕ್ಕೆ. ಇದ್ರ ಜೊತೆಗೆ ಪಾಕ್ ಆಕ್ರಮಿತ ಪ್ರದೇಶ ಐತಲ್ಲ ಅದನ್ನು ಬಿಟ್ಕೊಡೋದು ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಪರಮೇಶ್ವರ್ ಹೇಳಿದ್ದಲ್ಲ, ಕಾಂಗ್ರೆಸ್ಸಿನ ಭಾಳ ದೊಡ್ಡ ಕೊಡುಗೆ ನಿಮ್ದು ಇದೇ ಕೊಡುಗೆ. POK ಬಿಟ್ಕೊಡಿದ್ದಾರೆ ನೀವೇ ತಾನೇ, ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ. ಈ ದೇಶ ಆಡಳಿತ ಮಾಡಿದ್ರೆ ಎಲ್ಲವನ್ನೂ ಬಿಟ್ಕೊಡ್ತಾಯಿದ್ರಿ ಇವರು.